92.7 ಬಿಗ್ ಎಫ್ ಎಮ್ ಅಲ್ಲಿ ನನ್ನ ಜೊತೆಯಲ್ಲಿ ಇಂಟರ್ನ್ಯಾಷನಲ್ ಫೋಟೋಗ್ರಫಿ ಅವಾರ್ಡ್ ವಿನ್ ಆಗೋದ್ರ ಮೂಲಕ ನಮ್ಮ ತುಳುನಾಡಿಗೆ ಗೌರವವನ್ನು ಹೆಮ್ಮೆಯನ್ನು ತಂದಿರುವಂತಹ ಅಷ್ಟೇ ಅಲ್ಲ, ಈಗ ಪಿಕ್ಚರ್ ಚಿತ್ರದ ಮೂಲಕ ನಾಯಕ ನಟನಾಗಿ ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ದಂಪತಿಗಳು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಚಿತ್ರಕ್ಕೆ ನಾಯಕ ನಟನಾಗಿ ಎಂಟ್ರಿ ಕೊಡ್ತಾ ಇರುವಂತಹ ನಿತ್ಯ ಪ್ರಕಾಶ್ ಬಂಟ್ವಾಳ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸೋಣ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಹ್ಯಾಪಿ ದಸರಾ, ನವರಾತ್ರಿಗೆ ಹಾರ್ದಿಕ ಶುಭಾಶಯಗಳು ನಿಮಗೆ. ಸೇಮ್ ಟು ನಿಮಗೂ ಮತ್ತು ಮಂಗಳೂರಿನ ಅಥವಾ ಕರ್ನಾಟಕದ ಎಲ್ಲ ಸಮಸ್ತ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು. ಹಾಗೂ ಮಂಗಳೂರು ದಸರಾ ಸ್ಪೆಷಲಿ ಈಗ ನಾವು ಗೋಕರ್ಣನಾಥ ಕ್ಷೇತ್ರದಲ್ಲಿದ್ದೇವೆ. ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಮಂಗಳೂರು ದಸರಾ ನಡೀತಾ ಇದೆ. ಇಲ್ಲಿ ತುಂಬ ಜನ ಬರ್ತಿದ್ದಾರೆ ಬೇರೆ ಬೇರೆ ಕಡೆಯಿಂದ. ಸೊ ಇಲ್ಲಿ ಒಂದು ಸಂಜೆ ಬರುವ ಒಂದು ಮಜಾನೇ ಬೇರೆ, ಒಂದು ಖುಷಿಯೇ ಬೇರೆ. ಸೊ ಖುಷಿ ಆಗ್ತಿದೆ, ಇಲ್ಲಿ ಇರೋದೇ ಒಂಥರ ಖುಷಿ ಆಗ್ತಿದೆ. ನಿಮಗೆ ಈ ದಸರಾ ಅಂದ ತಕ್ಷಣ, ನವರಾತ್ರಿ ಅಂದ ತಕ್ಷಣ ಚಿಕ್ಕ ವಯಸ್ಸಿನಿಂದ ತಗೊಂಡ್ರೆ ನೀವು ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ ಯಾವುದು? ಆ ಟ್ಯಾಬ್ಲೋಗಳನ್ನು ನೋಡೋದು ರಾತ್ರಿ ಸುಮಾರು ಕಂಟಿನ್ಯೂ ಸಂಜೆಯಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ತನಕ ಟ್ಯಾಬ್ಲೋದೊಂದು ಮೆರವಣಿಗೆ ಇದೆಯಲ್ಲ. ನಾನು ಚಿಕ್ಕ ಇರುವಾಗ ಅರೌಂಡ್ ಒಂದು 90 ಟ್ಯಾಬ್ಲೆಟ್ಸ್ ಕೂಡ ಇತ್ತು. 98 ಟ್ಯಾಬ್ಲೆಟ್ಸ್ ಆಗಿದ್ದಿದೆ. ಈಗ ಬಿಕಾಸ್ ಆಫ್ ಇದು ಟ್ಯಾಬ್ಲೆಟ್ಸ್ ಕೆಲವೊಮ್ಮೆ ಕೆಲವೊಂದು ವರ್ಷ ಕಮ್ಮಿ ಆಗ್ತಿದೆ, ಕೆಲವೊಂದು ವರ್ಷ ಟ್ಯಾಬ್ಲೋಗಳು ತುಂಬಾ ಇರುತ್ತೆ. ಒಂಥರ ನೋಡೋದೇ ಮಜಾ. ಆ ರಾತ್ರಿ ಒಂದು ಮೆರವಣಿಗೆ ಇದೆಯಲ್ಲ, ಮತ್ತು ಶಾರದಾ ದೇವಿಯ ಮತ್ತು ನವದುರ್ಗೆಯರ ಒಂದು ಪ್ರತಿಷ್ಠಾಪನೆ ಆದಮೇಲೆ ಒಂದು ಚಂದ, ಮತ್ತು ಆ ಒಂದು ಬ್ಯೂಟಿ, ನಮ್ಮ ಶಾರದಾಂಬೆಯ ಒಂದು ಚಂದ ನೋಡಲಿಕ್ಕೆ ಎಷ್ಟೋ ಜನ ಬರ್ತಾರೆ. ಒಂಥರ ಖುಷಿ ಆಗುತ್ತೆ, ಒಂಥರ ವೈಬ್ ಇದೆ, ಪಾಸಿಟಿವ್ ವೈಬ್. 100%. ಹಾಗೆ ಪಿಲಿವೇಷ ಸ್ಟೆಪ್ ಎಲ್ಲ ಹಾಕ್ತಾ ಇರ್ತೀರಾ ನೀವು? ಪುಲಿವೇಷ ಅಂದರೆ ನನಗೆ ತುಂಬಾ ಇಷ್ಟ. ಸ್ಪೆಷಲಿ ಅದಕ್ಕಿಂತ ಜಾಸ್ತಿ ಚಿಕ್ಕ ಚಿಕ್ಕ ವೇಷಗಳಿರುತ್ತೆ. ಅದು ಯಾಕಂದರೆ ಈ ಪಿಲಿವೇಷದ ನಡುವೆ ಈ ಬೇರೆ ವೇಷಗಳೆಲ್ಲ ಮಾಯ ಆಗ್ತಿದೆ ಈ ಕಾಲದಲ್ಲಿ. ಸೊ ಅದೊಂಥರ ಈ ಅನಾರ್ಕಳಿ ಇಂಥ ವೇಷಗಳನ್ನು ನೋಡೋದು ಒಂಥರ ಚಂದ. ಯಾಕಂದರೆ ನನ್ನ ಮನೆ ಬಂಟ್ವಾಳದಲ್ಲಿ, ಸೊ ಬಂಟ್ವಾಳ ದಸರಾನೂ ಆಗುತ್ತೆ. ಸೊ ಅಲ್ಲಿ ಚಿಕ್ಕ ಚಿಕ್ಕ ವೇಷಗಳು ಬರುತ್ತಲ್ಲ, ಅದನ್ನು ನೋಡೋದೊಂದು ಮಜಾ. ವೇಷಗಳು ಯಾವುದೆಲ್ಲ ಹೆಸರು ನೆನಪಿದೆ, ಅದನ್ನ ಹೇಳ್ಬೋದು? ಈ ಮುಂಚೆ ಚಿಕ್ಕದಿರುವಾಗ ನಾ ಅಜ್ಜಿ ಮನೆಯಲ್ಲಿ ಅದಕ್ಕೆ ಅಂತಾನೆ ಹೋಗ್ತಾ ಇದ್ದೆ. ಅದಂದರೆ ಸ್ವಲ್ಪ ಟೌನಲ್ಲಿತ್ತು. ಸೊ ಅಲ್ಲಿ ಕೂತ್ಕೊಂಡು ಈ ವೇಷಗಳು ಬರುತ್ತೆ. ಈ ಚೀರು ವೇಷ ಮತ್ತು ಸಾರ್ದಲ ಕರಡಿ ಎಲ್ಲ ಇದೆ ಕಾಮನ್. ಮತ್ತು ತುಂಬ ಈ ಡಿಂಗಾಲೆ ಅಂತ ಒಂದು ವೇಷ, ನೆಕ್ಕು ಬಲೆ. ಸೊ ಆ ವೇಷ ನೋಡೋದೇ ಒಂಥರ ಮಜಾ. ಯಾಕಿದನ್ನ ಕೇಳಿದ್ದು ಅಂದರೆ, ನೀವು ಹೇಳಿದ ಸರಿ, ಕೆಲವೊಮ್ಮೆ ಒಂದೇ ವಿಷಯದ ಬಗ್ಗೆ ನಾವು ಮಾತಾಡೋದಕ್ಕೆ ಅಥವಾ ಹೆಚ್ಚು ಜನಪ್ರಿಯತೆ ಸಿಕ್ಕಾಗ ಉಳಿದ ಒಂದು ಸಂಸ್ಕೃತಿಯ ವಿಷಯಗಳು ಮಾಯವಾಗುತ್ತೆ ಅನ್ನುವಂಥದ್ದು. ಬಹುಶಃ ಇದ್ರ ಬಗ್ಗೆ ಕೂಡ ಒಂದಿಷ್ಟು ಜನ ಮತ್ತೆ ಮುನ್ನೆಲೆಗೆ ತರುವಂಥದ್ದನ್ನು ಮಾಡ್ಬೋದೇನೋ ಅಂತ. ಈಗ ಎಲ್ಲರೂ ಟೈಗರ್ ಡ್ಯಾನ್ಸ್ ಎಲ್ಲ ಅದೇ ಆಗ್ತಿದೆ. ಸೊ ಇಂಥ ವೇಷಗಳು ಸ್ವಲ್ಪ ನೀವು ಈಗ ಯಾರಾದರೂ ಮನೆಗೆ ಬಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡಿ. ಯಾಕಂದರೆ ಅವರು ಈ ಮಾರ್ನೇಮಿ ಅಂತ ಉಳಿಬೇಕಂದ್ರೆ ಎಲ್ಲ ವೇಷಗಳು ಬೇಕು. ಯಾಕಂದರೆ ಅರಕೆಯ ವೇಷಗಳಿದೆ. ಇನ್ನೊಂದು ನೆಕ್ಸ್ಟ್ ಜನ್ರೇಷನ್ ವೇಷ ಹಾಕ್ಲಿಕ್ಕೂ ಇಲ್ಲ, ಎಲ್ಲರೂ ಈ ಉಳಿ ಕುಣಿತಾನೆ ಮಾಡ್ತಾ ಇರ್ಬೋದು. ಸೊ ಅಂಥ ವೇಷ ಪ್ರೋತ್ಸಾಹ ಮಾಡಿ, ಸ್ವಲ್ಪ ದುಡ್ಡು ಜಾಸ್ತಿ ಕೊಡಿ ಅಷ್ಟೇ. ಯಾಕಂದರೆ ಅದೊಂದು ಮಾರ್ನೇಮಿ ಅಂದರೆ ಒಂದು 10 ದಿವಸ ಇರೋದು, 10 ಡೇಸ್. ಸೊ ಅದೊಂಥರ ಮಜಾ. ಅದೊಂಥರ ಈ ನಮ್ಮ ಈಗ ವಿಲೇಜ್ ಸೈಡಲ್ಲಿ ಅಥವಾ ಈ ಸಿಟಿಯಲ್ಲಿ ಈಗ ನಮಗೆ ಚಿಕ್ಕ ಚಿಕ್ಕ ವೇಷಗಳು ಕಮ್ಮಿ ಸಿಗೋದು. ಈ ಬೇರೆ ಬೇರೆ ಬರುತ್ತೆ, ಈ ಕುಲೆ ಎಲ್ಲ ಇದೆ ಅಲ್ಲ, ಕುಲೆ ವೇಷ ಇದೆಲ್ಲ ಇದೆ. ಅದನ್ನು ನೋಡೋಕ್ಕೊಂಥರ ಚಂದ ಅನಿಸ್ತದಲ್ಲ. ಸೂಪರ್. ಖಂಡಿತ ಅದರಲ್ಲೊಂದು ಕನ್ಸರ್ನ್ ಕೂಡ ನೋಡಿದೆ ನಾನು. ಆ್ಯಂಡ್ ನಿಮ್ಮ ಪಿಕ್ಚರ್ ಮೂವಿಯ ಬಗ್ಗೆ ಹೇಳೋದಾದರೆ, ಸೊ ಪಿಕ್ಚರ್ನ ಪುದರೆ ಪಿಕ್ಚರ್ ಅಂತ ತುಳು ಸಿನಿಮಾ. ಸೊ ಗೋಲ್ಡನ್ ಮೂವೀಸ್, ನಮ್ಮ ಶಿಲ್ಪಾ ಮೇಡಮ್, ಗೋಲ್ಡನ್ ಸರ್, ಗಣೇಶ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಈ ಸಿನಿಮಾನ. ಸೊ ಅದರಲ್ಲಿ ನಂಗೆ ಒಂದು ಅವಕಾಶ ಸಿಕ್ಕಿದೆ, ಲೀಡ್ ರೋಲಲ್ಲಿ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಸೊ ಅದೊಂಥರ ನನ್ನ ಪುಣ್ಯ. ಯಾಕಂದರೆ ಅಂಥ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ತುಳು ಸಿನಿಮಾ ಮಾಡ್ತಾ ಇರೋದು. ಯಾಕಂದರೆ ಪಿಕ್ಚರ್ದ ಪುದರ್ದಾದಕ್ಕೆಂಡ ಪಿಕ್ಚರ್. ಸೊ ಎಲ್ರು ಇದ್ದಾರೆ ತುಳುನಾಡಿನ. ಆಕ್ಷನ್ ಹೀರೋನ ನೀವು ಅದರಲ್ಲಿ, ಅಥವಾ ಫ್ಯಾಮಿಲಿ ಸೆಂಟಿಮೆಂಟಾ, ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅದು ಜನ ಸಿನಿಮಾನ ನೋಡಬೇಕು, ಅವರು ಜಡ್ಜ್ ಮಾಡಬೇಕು, ನಾ ಹೇಳೋಕ್ಕಾಗಲ್ಲ. ಬಟ್ ಕಂಪ್ಲೀಟ್ ಫ್ಯಾಮಿಲಿ ಮೂವಿ ಇದು. ಫ್ಯಾಮಿಲಿ ನೋಡುವಂಥ ಸಿನಿಮಾ. ಕಾಮಿಡಿ ಇದೆ, ಒಂದು ಇಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ, ಎಲ್ಲ ಇದೆ. ಸೊ ಜನಗಳು ಈ ಸಿನಿಮಾನ ನೋಡಬೇಕು, ಸಪೋರ್ಟ್ ಮಾಡಬೇಕು. ಸ್ಪೆಷಲಿ ಯಾವಾಗ ರಿಲೀಸ್ ಆಗ್ತಾ ಇದೆ? ಡೇಟ್ ಏನಾದರೂ ಪ್ಲಾನಿಂಗ್? ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡಲಿಲ್ಲ ಡೇಟ್, ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೇವೆ. ಯಾಕಂದರೆ ನಾವು ಜಸ್ಟ್ ಒಂದು ಟೈಟಲ್ ಅನೌನ್ಸ್ ಮಾಡಿದ್ವಿ, ಪಿಕ್ಚರ್ ಅಂತ. ಸೊ ಇನ್ನು ಮುಂದೆ ಟೀಸರ್ ಇರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು. ಒಂದು ಸಾಂಗ್ನ ನಾವು ಕಾಶ್ಮೀರದಲ್ಲೂ ಶೂಟ್ ಮಾಡ್ತಿದ್ದೆ. ತುಳು ಸಿನಿಮಾ ಯಾರು ಕಾಶ್ಮೀರದ ಮಾಡಿಲ್ಲ, ಸಾಂಗ್ ಮಾಡಲಿಲ್ಲ. ಸೊ ಎಲ್ಲ ನಮ್ಮ ಡೈರೆಕ್ಟರ್ ಇರ್ಬೋದು ಅಥವಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಡಬ್ಬಿಂಗ್ ಮುಗೀತಷ್ಟೇ. ಸೊ ಇನ್ನು ಅತಿ ಶೀಘ್ರದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಪಿಕ್ಚರ್ ರಿಲೀಸ್ ಆಗೋಣ. ಪಿಕ್ಚರ್, ನಿಮ್ಮ ಪಿಕ್ಚರ್ಗೆ 92.7 ಬಿಗ್ ಎಫ್ ಎಮ್ನಿಂದ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಜನಾರ್ದನ ಪೂಜಾರಿ ಅವರ ಬಗ್ಗೆ ಹೇಳಬೇಕು. ಒಂದು ಏನಂದರೆ, ಇಂಥ ಒಂದು ದಸರಾ, ಮಂಗಳೂರು ದಸರಾ ಅಂತ ಶುರುವಾಗಿದೆ ಅವರಿಂದ.
ಸೊ ಅವರಿಗೆ ಒಂದು ನನ್ನ ದೊಡ್ಡ ಒಂದು ನಮನ. ಯಾಕಂದರೆ ಅವರಿಂದ ಇದರಿಂದ ನಮ್ಗೆ ಇಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ, ಬೇರೆ ಬೇರೆ ವಿದೇಶಗಳಿಂದ ಬರ್ತಿದ್ದಾರೆ. ಸೊ ಇನ್ನಷ್ಟು ಈ ಮಂಗಳೂರು ದಸರಾ ಇನ್ನಷ್ಟು ಪ್ರಜ್ವಲಿಸಿ ಲೈಕ್ ವರ್ಲ್ಡ್ ವೈಡ್ ಇನ್ನೂ ಹೋಗ್ತಾ ಇರಬೇಕಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ನಿತ್ಯ ಪ್ರಕಾಶ್ ಅವರಿಗೆ. ಎಸ್, ಇನ್ನೂ ಕೂಡ ದಸರಾದ ಅಪ್ಡೇಟ್ಸನ್ನು ಪ್ರತಿದಿನ ನಾವು ಕೊಡ್ತಾ ಇರ್ತೀವಿ. ನಮ್ಮ ಮಂಗಳೂರಿನ ಬೇರೆ ಬೇರೆ ದೇವಸ್ಥಾನಗಳು ಹಾಗೆ ಎಲ್ಲ ಕಡೆನೂ ನಮ್ಮ ಬಿಗ್ ದಸರಾ ದರ್ಬಾರ್ ಸಾಗ್ತಾ ಇದೆ. ನೀವು ಕೂಡ ನಮ್ಮ ಜೊತೆಯಲ್ಲಿ ಇರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ದಸರಾದ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಿಮಗೆ.